ಏನು ಬೇರೆ ಏನಿಲ್ಲ ಏನೈತ್ರಿ. ನಾವು ಜೂನ್ 10 ಮಟ್ಟ ಒಂದು ಟೈಮ್ ಕೊಟ್ಟಿರೋ ತಹಸೀಲ್ದಾರ್ ಸಾಹೇಬ್ರಿಗೆ. ಜೂನ್ 10 ತಾರೀಕು ಒಳಗೆ ಬರ ಪರಿಹಾರ ಇರ್ಬೋದು, ನಮ್ಮ ಕುಲೋಳಿ ಗುಡ್ಡಕ್ಕೆ ಸಂಬಂಧಪಟ್ಟಂಥದ್ದು ಏನೈತಿ, ಏನು ಹೈಕೋರ್ಟ್ ಆದೇಶ ಆಗಿ ಬಂದಂಥದ್ದು ಅದು ಇವರು ಏನು ಪರಿಶೀಲನೆ ಮಾಡಿ ಕೆಲಸ ಅದಕ್ಕೆ ಬಗೆಹರಿಸಲಿಲ್ಲ ಅಂತಂದ್ರೆ ಆ ಕೋರ್ಟ್ ಆದೇಶನ ಏನು ಧಿಕ್ಕಾರ ಮಾಡಿದರು. ಆ ಧಿಕ್ಕಾರ ಮಾಡಿದ ಕಾರಣಗಳಿಂದ ನಾವು ಜೂನ್ 10ರಿಂದ ತಹಸೀಲ್ದಾರ್ ಇಲ್ಲಿಂದ ಟ್ರಾನ್ಸ್ಫರ್ ಆಗೋವರೆಗೂ ನಾವು ಪ್ರತಿಭಟನೆಯನ್ನು ಹಿಂತಕ್ಕೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸಿ ಈ ಕಾರ್ಯಕ್ರಮ ಇಲ್ಲಿ ಮುಕ್ತಾಯ ಮಾಡ್ತೀವಿ. ಸರ್, ಈಗ ತಹಶೀಲ್ದಾರ್ ವಿರುದ್ಧವಾಗಿ ಸಂವಿಧಾನ ವಿರೋಧಿ ನೀತಿ ಅಂತ ಗಂಭೀರ ಆರೋಪ ಹೊರಿಸಿದ್ರಿ ನೀವು, ಅದೆಷ್ಟು ಮಟ್ಟಿಗೆ? ಒಂದು ನೋಡಿ ಸರ, ಏನು ಪಹಣಿ ಪತ್ರಿಕೆಯಲ್ಲಿ ಕಬ್ಜಾ ವಹಿವಾಟಿನಲ್ಲಿ ಯಾರು ರೈತ ಇರ್ತಾನ ಆ ರೈತಿಗ ಆ ಕಬ್ಜಾ ಕಾಲಂದೊಳಗೆ ಕುಂದಿರಿಸುವಂಥ ತಾಲೂಕಾ ದಂಡಾಧಿಕಾರಿ ಅವರಿಗೆ ಅವ್ರ ಕೈ ತೆಳಗಿರ್ತಕ್ಕಂಥ ತಲಾಟೆಯವರಿಗೆ ಒಂದು ಹಕ್ಕಿದೆ. ಸಂವಿಧಾನ ರಚನೆ ಮಾಡಿಕೊಟ್ಟಿದೆ. ಏನು RTC ಅಂತ ಒಂದು ತೆಗೆದಾರ, RTC ಒಳಗೆ ಒಂದಷ್ಟು ಕಾಲಮ್ ಮಾಡಿದಾರು. ಹಂಗಾರೆ ಆ ಕಾಲಮ್ಗಳ ಸಂವಿಧಾನ ರಚನೆ ಆಗತ್ಲೆ ಮಾಡಿದ್ರು, ಇವ್ರು ಯಾರ ನಡು ಸೃಷ್ಟಿ ಮಾಡಿದ್ರು ಅನ್ನುವಂಥ ಪ್ರಶ್ನೆ ನಮಗೆ ಕಾಣೋದು ಬೇಡ. ಅಂತ ಸಂವಿಧಾನ ಪ್ರಕಾರ ಇಲ್ಲ ಅಂತಂದ್ರೆ, ಆ ಸಂವಿಧಾನ ಪ್ರಕಾರ ಅವ್ರು ಮಾಡಿಲ್ಲ ಅಂತಂದ್ರೆ, ಆ ಸಂವಿಧಾನ ಪ್ರಕಾರ ಇದು RTC ಇಲ್ಲ, ನಾವು ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಇದನ್ನ ರೆಡಿ ಮಾಡಿದಾನೋ ಅದಕ್ಕೆ ನಮಗೆ ಕೊಂಡ್ಸಾಕ್ ಬರಂಗಿಲ್ಲ ಅಂತೇಳಿ ತಹಸೀಲ್ದಾರ್ ಸಾಹೇಬ್ರು ನಮಗೆ ಹೇಳ್ಕೊಳ್ಳಿ. ಹಂಗಿದ್ರೆ ನಾವು ಅದನ್ನು ಕೇಳಂಗಿಲ್ಲ. ಅಂದ್ರೆ ನಿಮ್ಮ ಆರೋಪನು ಕಿತ್ತೂರು ತಹಶೀಲ್ದಾರ್ ಅವರು ಸಂವಿಧಾನ ವಿರೋಧಿ ನೀತಿಯನ್ನು ನಮ್ಮ ಕುಲೋಳಿ ಗುಡ್ಡಕ್ಕೆ ಸಂವಿಧಾನ ನೀತಿಯನ್ನ ಏನು ಬದಲಾವಣೆ ಮಾಡುವಂತ ವ್ಯವಸ್ಥೆ ಕಿತ್ತೂರು ತಹಸೀಲ್ದಾರ್ ಆಫೀಸ್ ಒಳಗೆ ಬಹಳ ದಿವಸದಿಂದ ನಡೆದೈತಿ. ಒಬ್ಬ ಖಾಸಗಿ ವ್ಯಕ್ತಿಯ ಪರವಾಗಿ ತಹಸೀಲ್ದಾರ್ ಆಫೀಸ ಇಲ್ಲಿವರೆಗೂ ನಡ್ಕೊಂತ ಬಂದಿದೆ. ಇನ್ನು ಮುಂದೆ ನಾವು ಇದನ್ನು ನಡೆಯಕ್ಕೆ ಬಿಡುವುದಿಲ್ಲ. ಕಾನೂನು ಪ್ರಕಾರ ಒಬ್ಬ ಹೈಕೋರ್ಟ್ ಆದೇಶ ಮಾಡಿದಂತ ಧಿಕ್ಕರಿಸುವಂತ ಕೆಲಸ ಇವತ್ತು ನಮ್ಮ ಕಿತ್ತೂರು ತಹಸೀಲ್ದಾರ್ ಆಫೀಸ್ ನಡೆದಿದೆ. ನೀವು ಕೊಟ್ಟಂತ ಮಾಹಿತಿ ಎಲ್ಲ ಗಾಳಿ ತೂರಿದಾರಂತ ಏನೋ ನಿಮ್ದು ಆರೋಪ ಇದೆಯಾ? ಹೌದು, ಗಾಳಿ ತೂರದಲ್ಲ ಸರ್, ನಮ್ಮ ಕೊಟ್ಟಂತ ಮನವಿಗೆ ಸರಿಯಾದ ಉತ್ತರಗಳನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ. ಮತ್ತೆ ಗಾಳಿ ತೂರದಲ್ಲ, ನಾವು ಕೊಟ್ಟಂತ ಮನವಿಯನ್ನು ಕಸದ ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಮತ್ತೆ ಇನ್ನೇನು ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲಾಧಿಕಾರಿಗಳ ಆದೇಶವನ್ನು ಇವರು ಧಿಕ್ಕರಿಸಿದ್ದಾರೆ. ಕೊಟ್ಟರಲ್ಲ ವಿಲೇಖ ಹಾಕಿದೆ. ಅಂದ್ರೆ ಕಿತ್ತೂರು ಆಡಳಿತ ಸಂಸ್ಥೆದಾಗ ಬ್ರಿಟಿಷ್ ನೀತಿ ಅನುಸರಿಸಬೇಕಾದ ಇಂದಿನ ಬ್ರಿಟಿಷರ ಪರವಾಗಿ ಕೆಲಸ ಏನು ಹಿಂದೆ ಮಾಡಿದ್ರು, ಆಗ ಮಾಡಿದಂತ ಕೆಲಸನೂ ಕೂಡ ಈಗನೂ ಕೂಡ ನಮ್ಮ ಕಿತ್ತೂರಲ್ಲಿ ನಡೆದಿದೆ ಅನ್ನುವಂಥದ್ದನ್ನ ನೇರವಾಗಿ ನಾವು ಹೇಳ್ತಾ ಇದ್ದೀವಿ. ಕಿತ್ತೂರು ತಹಶೀಲ್ದಾರ್ ಯಾರ್ದ ಕೈಗೊಂಬೆಯಾಗಿ ಏನೋ ಕೆಲಸ ಬೇರೆ ಯಾರೋ ಒಬ್ಬ ಕೈಗೊಂಬೆ ಇರೋದು, ಖಾಸಗಿ ಒಬ್ಬ ವ್ಯಕ್ತಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಹೈಕೋರ್ಟ್ ಆದೇಶ ಇದೆ, ಉದಾಹರಣೆಗೇರಿಸಿ ನೀವು ಈಗಾಗಲೇ ಕೊಡ್ಬೋದು, ಬರ ಪರಿಹಾರ ನಮಗೆ ಸಿಗ್ತಿತ್ತು, ಅದನ್ನು ನೀವು ಮಾಡಿಲ್ಲ. ಅದನ್ನು ಹೊಣೆಗಾರಿಕೆ ನೀವು ಹೋಗಿ ನಮಗೆ ಮತ್ತೆ ಬರ ಪರಿಹಾರ ಬೇಕು ಮಾಡ್ದಿತ್ತಪ್ಪ. ನಿಮ್ಮದು ಮಾನ್ಯ ಹೈಕೋರ್ಟ್ ಆದೇಶ ಪ್ರಕಾರ ನೀವು ಉತ್ತಾಸ ಹೆಸರು ತಾನ ಬರ್ತಿತ್ತು, ಅದನ್ನು ನೀವು ಮಾಡಿಲ್ಲ. ಅದು ನಿಮ್ಮ ಜವಾಬ್ದಾರಿ. ಅಲ್ಲಿ ಅವ್ರ ಕಡೆ ಇಲ್ಲ ಸರ್, ಮಾನ್ಯ ನ್ಯಾಯಾಲಯದ ಆದೇಶದ ಪ್ರಕಾರ ನಮಗೆ ಕೇಳ್ತಾರೆ ಸರ್, ನಾವು ಬರ ಪರಿಹಾರ ಬೇಕು ಉತ್ತರ ಸರ್. ಏನಾದರೂ ಆ ಉತ್ತರದಿಂದ ಸರಿ ಅನಿಸ್ಲಿಲ್ಲ ಅಂದ್ರೆ ತಾವು ಸೂಕ್ತವಾಗಿರ್ತಕ್ಕಂತಹ ಸಕ್ಷಮ ಪ್ರಾಧಿಕಾರ ಒಳ ಏರ್ ಅದೊಂದು ಮಾತು ಹೇಳ್ಕೊಂಡಿದ್ರೆ ಆಗೋದು ಹೋಗೋದು ತಗೊಂಡ್ರಿ ಅಲ್ಲ, ಅದೊಂದು ಮಾತು ಹೇಳ್ಕೊಂಡಿದ್ರೆ ಆಗೋದು ಹೋಗೋದು. ಮೆನ್ಷನ್ ಮಾಡ್ಕೊಟ್ಟು ನೀವು ಈ ತರ ಮನವಿಯನ್ನು ಕೊಟ್ಟಿದ್ದೀರಿ, ನಾವು ನೋಟಿಸ್ ಕೊಟ್ಟಿದ್ದೀರಿ, ನೀವು ಹೈಕೋರ್ಟ್ ಆದೇಶ ಕೊಟ್ಟಿದ್ದೀರಿ, ಆದೇಶ ನನಗೆ ಇದ್ರ ಪಾಲನೆ ಮಾಡಕ್ ಆಗೋದಲ್ಲ ಅಂತಿದ್ರು ಬರ್ದು ಕೊಡ್ರಿ, ಬರ್ದು ಕೊಟ್ಬಿಡ್ರಿ, ನೀವು ಹೇಗೆ ಮಾಡ್ತೀವಿ. ಮೇಲಿನ ಸೆಕ್ಷನ್ಗೆ ಹೋಗಿ ಇದು ಪ್ರಾಧಿಕಾರಕ್ಕೆ ಹೋಗಿ ನಾವು ನ್ಯಾಯ ಕಂಡ್ಕೊಂತೀವಿ. ನ್ಯಾಯಾಲಯದ ಆದೇಶಗಳನ್ನ ಧಿಕ್ಕಾರ ಮಾಡೋದು ಕಾನೂನು ಧಿಕ್ಕಾರ ಮಾಡಿದ್ರೆ ಏನ್ ಅನಿಸ್ತದೆ ನೀವೇ ಹೇಳಿ ಸರ್. ನಾವು ಕೊಟ್ಟಿದ್ದೇವೆ ಹೇಳಿ, ಹೈಕೋರ್ಟ್ ಆದೇಶದ ಪ್ರತಿಯನ್ನು ಕೊಟ್ಟಿದ್ದೇವೆ ಇಲ್ಲೋ ಅದನ್ನ ಸ್ಪಷ್ಟವಾಗಿ ನೀವು ಅರ್ಜಿ ಕೊಟ್ಟಿರಿ, ನಿಮ್ಮ ಅರ್ಜಿಗೆ ನಾವು ಉತ್ತರ ಕೊಟ್ಟೇವೆ. ಉತ್ತರ ಆದ್ಮೇಲೆ ಐತಲ್ಲ, ನೀವು ಸಕ್ಷಮ ಪ್ರಾಧಿಕಾರದಲ್ಲಿ ಅದನ್ನ ಪ್ರಶ್ನೆ ಮಾಡ್ಕೊಳ್ರಿ, ಅದನ್ನ ಪರಿಹಾರ ಕಂಡುಕೊಡ್ರಿ. ಹೈಕೋರ್ಟ್ ಆದೇಶ ನಾನು ಇಷ್ಟೊತ್ತರ ನಿಮ್ಮ ವಾದ ಅದೆಲ್ಲ ಕೇಳಿಸ್ಕೊಂಡಿದ್ದೀನಿ ಸಾಹೇಬ್ರು ಹೇಳೋದನ್ನ. ಇದ್ರ ಬಗ್ಗೆ ನಿಮಗೆ ತೃಪ್ತಿ ಇರಲಿಲ್ಲ ಅಂದ್ರೆ ಮೇಲ್ಗಡೆ ಹೋಗ್ರಿ ಅಂತ ಹೇಳಕತ್ತಾರ ಅವರು. ಕೋರ್ಟ್ ಆರ್ಡರ್ ಅಂತ ಹೇಳಾದ್ರೂ ಹಾಕೊಡ ಅದರಿ ನಾವು ಹರಾಸ್ಮೆಂಟ್ ಮಾಡ್ಬೇಕು ಇವ್ರಿಗೆ ಅನ್ನೋ ತಹಸೀಲ್ದಾರ್ ಸಾಹೇಬ್ರು ಲೆಕ್ಕ ಮತ್ತೇನಿಲ್ಲ. ಈ ರೈತರನ್ನ ಹೇಳಿ ತಿಳಿಸ್ಬೇಕಂತ ಹೇಳಿ ನಾವು ಇನ್ನು ಮಾನ್ಯತೆಯಲ್ಲಿ ಮಾತಾಡ್ತೀವಿ ಸರ್. ಬೇಡ್ರಿ ಮಾತಾಡೋದು ಸರ್, ಹೈಕೋರ್ಟ್ ಆದೇಶ ಧಿಕ್ಕಾರ ಮಾಡಿ ಅವಾಚ್ಯವಾಗಿ ಮಾತಾಡಬಾರ್ದು. ಎಲ್ಲರೂ ಶಾಂತವಾಗಿ ಕೊಟ್ಟಿದ್ದೇವೆ.
ಈ ರೈತರೇ ನೀವು ದನ ಕೈ ಬಿಟ್ಟು ಕಾಸಿ ಇಲ್ಲಿ ಬಂದ್ ಕಾಸ ಗಳೆ ಹೊಡೆದ್ ಬಿಟ್ಟು ಬಂದ ಒಂದ್ಸಲ 2 ಸಲ 3 ಸಲ ಬಂದಿವಿ ನಾವು ಇದ್ರ ಸಂಬಂಧಪಟ್ಟಂಗ. ಹೈಕೋರ್ಟ್ ನಾ ಏನ್ ಹೇಳ್ತಾರ ಸರ ನಿಮ್ ಏನಾಗ ನಾವು ಅವ್ರ ಕಡೆಯಿಂದ ನಮ್ ಕಡೆಯಿಂದ ತಪ್ಪಾದ್ರ ನಾವು ತಪ್ಪಂತ ಕೇಳ್ಕೊತೀವಿ, ಅವ್ರು ಕಾನೂನು ಬಿಡ್ತೀವಿ. ನಾ ಏನಂತೇನ್ರಿ, ನಾವು ಕೊಟ್ಟು ಮನೆಗಳ ಮೆಡಿಸಿನ್ ಮಾಡಿ ಕೊಟ್ಟು ಬಿಡ್ರಿ, ನಾವು ಹೊಳ್ಳಿ ನಿಮ್ಗೆ ಬಂದ್ರೆ ನೀವು ಚಪ್ಪಲ್ ತೊಗೊಂಡು ಹೊಡ್ಲಿ ನಾವು ಕೊಡ್ರಿ. ನಮ್ಗೆ ನಾವು ಎಷ್ಟು ಅರ್ಜಿ ಕೊಟ್ಟಿದ್ದೇವೆ, ಈ ಅರ್ಜಿಗೆ ಸಂಬಂಧಪಟ್ಟಂಗ ಹೈಕೋರ್ಟ್ ಆದೇಶ ಇರ್ಬೋದು, ನಾವು ಬಂದಂತ ಏನೊಂದು ಇತಿಹಾಸ ಸಂಗೊಳ್ಳಿರಾಯಣ್ಣಿರ್ಬೋದು, ಪ್ರತಿಯೊಂದು ನಾವು ಕೊಟ್ಟಿದ್ದೇವೆ. ನಾವು ಇದ್ದಂತ PTCT ಆಧರಿಸುವಾಗಿ ಕೊಟ್ಟಿದ್ದೇವೆ. ಅದನ್ನ ಅಷ್ಟನ್ನು ಕೂಡ ನಾವು ಪರಿಶೀಲನೆ ಮಾಡಿ ನೋಡಿದ್ದೇವೆ. ಇದು ಯಾವುದಕ್ಕೂ ನಮ್ಗೆ ಸಂಬಂಧ ಬರೋದಿಲ್ಲ. ನೀವು ಮೇಲಧಿಕಾರಿಗಳ ಗಮನಕ್ಕೆ ತಗೊಂಬಂದ ನಿಮ್ಮ ನ್ಯಾಯವನ್ನು ಕಂಡುಕೊಡ್ರಿ ಅಂತ ಏನು ಹೇಳತ್ತೀರಿ, ಆ ಪ್ರಕಾರ ನಾವು ಮಾಡ್ತೀವಿ. ಅದನ್ನ ನೀವು ಇದ್ರೊಳಗೆ ನಮ್ಗೆ ಮೆಡಿಸಿನ್ ಮಾಡಿಕೊಡು, ನಿಮ್ಮ ನೋಟಿಸ್ ಒಳಗೆ ನಾವು ಮೆಡಿಸಿನ್ ಮಾಡಿ ಅವ್ನಿಗೆ ಏನೇನು ನಾವು ಕೊಟ್ಟಿದ್ದೀವಿ. ಸರ್ ಮತ್ತೆ ಇದ್ರ ಬಗ್ಗೆ ಮಾತಾಡ್ಬೋದು. ಈ ಯಾರು ಮಾತಾಡ್ ಸುಮ್ಮನೆ ಒಟ್ಟಾರೆಯಾಗಿ ನೀವು ಏನು ಸರ್ ಅದನ್ನೇ ಕಚ್ಚಿ ಮಾತಾಡಕ್ ಬಿಡ್ರಿ ಮತ್ತೆ. ಅಲ್ಲ ಸರ್ ನಾವು ಆಯ್ತು, ಮಾತಾಡಕ್ ಹಾಡಿದ್ದು ಹಾಡತ್ತಾರ ಅವ್ರು ಏನಾಗುದಿಲ್ಲ. ಮಾತಾಡಕ್ ಬಿಡ್ರಿ, ಅವ್ರು ಹೇಳ್ತಾರೆ. ಅರ್ಜಿಗಳೆಲ್ಲವನ್ನ ಪರಿಶೀಲಿಸಿ ಇದು ಬಂದ ಪರಿಹಾರ ನೋಡ ಈಗ ಅದ್ರಾಗ ಅದ್ರಾಗ ಅದ್ರ ಮೆಜರ್ಮೆಂಟ್ ಕೊಡ್ಬೇಕು ಅನ್ನೋದು ಅಭಿಪ್ರಾಯ ನಿಮ್ದು. ಹೌದಲ್ಲ? ಅದು ಆಗೋ ಮಟ್ಟ ಹೇಳೋದು ಕುಂತು ಬಿಟ್ಟು ಸುಮ್ಮನೆ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುತ್ತಿರುವ ಕಿತ್ತೂರು ತಹಶೀಲ್ದಾರ್ ಅವರಿಗೆ ತೊಲಗಲಿ 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 ತೊಲಗಲಿ. ಮಾನ್ಯ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುತ್ತಿರುವ ತಹಶೀಲ್ದಾರ್ ಅವರಿಗೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ. ಮಾನ್ಯ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುತ್ತಿರುವ ತಹಶೀಲ್ದಾರ್ ಅವರಿಗೆ ತಹಶೀಲ್ದಾರ್ ಅವರಿಗೆ ತಾಲೂಕಾ ದಂಡಾಧಿಕಾರಿ ತಹಶೀಲ್ದಾರ್ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು ಮಾನ್ಯ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುತ್ತಿರುವ ತಹಶೀಲ್ದಾರ್ ಅವರಿಗೆ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುತ್ತಿರುವ ತಹಶೀಲ್ದಾರ್ ಅವರಿಗೆ ಸಂವಿಧಾನವನ್ನು ಧಿಕ್ಕರಿಸುತ್ತಿರುವ ತಹಶೀಲ್ದಾರ್ ಅವರಿಗೆ ಕಾನೂನನ್ನು ಧಿಕ್ಕರಿಸುತ್ತಿರುವ ತಹಶೀಲ್ದಾರ್ ಅವರಿಗೆ ಬೇಕೇ ಬೇಕು ಅಲ್ಲಿಂದ ತಪ್ಪನ್ನು ಸರಿಯಾಗಿ ಅನ್ನುವಂಥ ಮಾಹಿತಿ ನಮಗೂ ಕೊಟ್ಟಾರೆ ನಮಗೂ ಆಗಿತ್ತು. ನನಗೇನು ಕೊಟ್ಟೇನಿಲ್ಲ ಕೇಳಿದೆ ಕೊಟ್ಟಾರೆ. ನಾನು ಈ 3 ಜನರಲ್ಲ ಅವರೇ ಗೊತ್ತಾಗ್ಬಿಟ್ಟು ಮತ್ತೆ ತಪ್ಪನ್ನು ಸರಿ ಮಾಡ್ಕೊತಾರೆ. ನಾವು ಏನೇನೋ ಒಂದು ಬೇರೆ ಕೊಡೋದು
ಸಿಎಂ ಅವರಿಗೆ